ವಿಜಯನಗರ ಚಾನೆಲ್ ವೀಕ್ಷಕರಿಗೆ ನಮಸ್ಕಾರ. ವಿಜಯನಗರ ವಾರ್ತೆಗಳಿಗೆ ಸ್ವಾಗತ. ಮುಖ್ಯಾಂಶಗಳು. ದಿನಾಂಕ ನೀಡಿದ ಉಸ್ತುವಾರಿ ಸಚಿವ ಜಮೀರ್, ಉಸ್ತುವಾರಿ ಸಚಿವರೊಂದಿಗೆ ಮುನಿಸಿಕೊಂಡ ಶಾಸಕ ಎಚ್.ಆರ್. ಗವಿಯಪ್ಪ. ಈಗ ವಾರ್ತೆಗಳ ವಿವರ. ರಾಜ್ಯದ ಜನಸಾಮಾನ್ಯರ ಸಮಸ್ಯೆಗೆ ಸ್ಪಂದಿಸಬೇಕು ಹಾಗೂ ಅವರ ಕಷ್ಟಗಳನ್ನು ಪರಿಹರಿಸಬೇಕೆಂಬ ದೃಷ್ಟಿಯಿಂದಾಗಿ ರಾಜ್ಯ ಸರ್ಕಾರದಿಂದ ಪ್ರತಿ ಜಿಲ್ಲಾವಾರು ಜನತಾ ದರ್ಶನ ಕಾರ್ಯಕ್ರಮವನ್ನು ಪ್ರಾರಂಭಿಸಲಾಗಿದೆ. ಹೀಗೆ ಸರ್ಕಾರದ 25ಕ್ಕೂ ಹೆಚ್ಚು ಇಲಾಖೆಗಳಿಂದ ಸ್ಟಾಲ್ಗಳನ್ನು ಹಾಕಿ ಸಾರ್ವಜನಿಕರಿಂದ ಅಹವಾಲು ಸ್ವೀಕರಿಸಿ ಗಣಕೀಕೃತ ನೋಂದಣಿ ಮಾಡಲಾಗಿದೆ. ಹೌದು, ಹೊಸಪೇಟೆ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಜಿಲ್ಲಾ ಕ್ರೀಡಾಂಗಣದಲ್ಲಿ ದಿನಾಂಕ 25ರಂದು ಜಿಲ್ಲಾ ಉಸ್ತುವಾರಿ ಸಚಿವರ ನೇತೃತ್ವದಲ್ಲಿ ಜನತಾ ದರ್ಶನ ಹಮ್ಮಿಕೊಳ್ಳಲಾಗಿತ್ತು. ಹೀಗೆ ಸರ್ಕಾರದ 25ಕ್ಕೂ ಹೆಚ್ಚು ಇಲಾಖೆಗಳಿಂದ ಸ್ಟಾಲ್ಗಳನ್ನು ತೆರೆದು ಆಯಾ ಇಲಾಖೆಯಿಂದ ಕೈಗೊಂಡಿರುವ ಯೋಜನೆ ಹಾಗೂ ಸೌಲಭ್ಯಗಳ ಕುರಿತು ಮಾಹಿತಿ ನೀಡಲಾಯಿತು. ಇನ್ನು ಇತ್ತೀಚೆಗೆ ಡೆಂಗ್ಯೂ ಪ್ರಕರಣ ಹೆಚ್ಚಾಗುತ್ತಿದ್ದು, ಡೆಂಗ್ಯೂ ನಿಯಂತ್ರಣ ಹಾಗೂ ಚಿಕಿತ್ಸೆ ಕುರಿತಾಗಿ ಜಾಗೃತಿ ಮೂಡಿಸುವ ಡೆಂಗ್ಯೂ ರಥಕ್ಕೆ ಜಿಲ್ಲಾ ಉಸ್ತುವಾರಿ ಸಚಿವ ಜಮೀರ್ ಅಹಮದ್ ಖಾನ್ ರವರು ಹಸಿರು ನಿಶಾನೆ ತೋರಿಸುವ ಮೂಲಕ ಚಾಲನೆ ನೀಡಿದರು. ಇದೇ ಸಂದರ್ಭದಲ್ಲಿ ಸಾರ್ವಜನಿಕರು ನೇರವಾಗಿ ಸಚಿವರನ್ನ ಭೇಟಿ ಮಾಡಿ ತಮ್ಮ ಅಹವಾಲುಗಳನ್ನು ಸಲ್ಲಿಸಿದರು. ಈ ವೇಳೆ ವಿಜಯನಗರ, ಹರಪನಹಳ್ಳಿ, ಕೂಡ್ಲಿಗಿ ಶಾಸಕರು, ಜಿಲ್ಲಾಧಿಕಾರಿ, ಎಸ್ಪಿ, ಸಿಇಒ ಹಾಗೂ ಜಿಲ್ಲಾ ಮಟ್ಟದ ಅಧಿಕಾರಿಗಳು ಉಪಸ್ಥಿತರಿದ್ದರು. ಸರಿ, ದಾರಿ ಬಿಡ್ರಿ, ದಾರಿ ಬಿಡ್ರಿ. ಸರಿ, ದಾರಿ ಬಿಡ್ರಿ, ದಾರಿ ಬಿಡ್ರಿ. ವಿಶ್ವವಿಖ್ಯಾತ ಹಂಪಿ ಪರಿಸರದಲ್ಲಿ ಅನೈತಿಕ ಚಟುವಟಿಕೆ ಹಾಗೂ ಕಾನೂನು ಬಾಹಿರ ಚಟುವಟಿಕೆಗಳು ನಡೆಯುತ್ತಿವೆ ಎಂಬ ದೂರಿನ ಮೇರೆಗೆ ಇತ್ತೀಚೆಗೆ ಜಿಲ್ಲಾಡಳಿತದಿಂದ ಹಂಪಿ ಪರಿಸರದಲ್ಲಿ ಬರುವ ಹೋಮ್ ಸ್ಟೇಗಳಿಗೆ ಬೀಗ ಜಡಿಯಲಾಗಿತ್ತು. ಅದೇ ರೀತಿ ಅನಧಿಕೃತವಾಗಿ ನಿರ್ಮಿಸಿದ ಕಟ್ಟಡಗಳನ್ನು ತೆರವುಗೊಳಿಸಲಾಗಿತ್ತು. ಈ ಕ್ರಮವನ್ನು ಮಾಜಿ ಸಂಸದ ಉಗ್ರಪ್ಪನವರು ತೀವ್ರವಾಗಿ ಖಂಡಿಸಿದ್ದಾರೆ.
ಈ ಅಂಶಕ್ಕೆ ಸಂಬಂಧಿಸಿದಂತೆ ವಿಜಯನಗರ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಮಾಜಿ ಸಂಸದ ಉಗ್ರಪ್ಪನವರಿಂದ ಸುದ್ದಿಗೋಷ್ಠಿಯನ್ನ ಹಮ್ಮಿಕೊಳ್ಳಲಾಗಿತ್ತು. ಹೀಗೆ ಜಿಲ್ಲಾಡಳಿತದ ಕ್ರಮವನ್ನ ಖಂಡಿಸಿ ಮಾಧ್ಯಮ ಮಿತ್ರರೊಂದಿಗೆ ಮಾತನಾಡಿದ ಅವರು, ಹಂಪಿ ಪರಿಸರದಲ್ಲಿ ಅನೈತಿಕ ಚಟುವಟಿಕೆ ಸೇರಿದಂತೆ ಅಫೀಮು, ಗಾಂಜಾ ಮಾರಾಟ ಮಾಡಲಾಗುತ್ತಿದೆ ಎಂದು ಕೊಟ್ರಸ್ವಾಮಿ ಮಠದಿಂದ 2007ರಲ್ಲಿ ದೂರು ಸಲ್ಲಿಸಲಾಗಿತ್ತು. ಈವರೆಗೂ ಯಾವುದೇ ಕ್ರಮವನ್ನ ಜರುಗಿಸಿಲ್ಲ. ಹಂಪಿಗೆ ಸಾಗಿ ಬರುವ ಪ್ರವಾಸಿಗರಿಗೆ ಊಟ, ವಸತಿ ನೀಡುವುದು ಅತ್ಯವಶ್ಯ. ಈ ಕೆಲಸವನ್ನ ರೆಸಾರ್ಟ್ ಹಾಗೂ ಹೋಮ್ ಸ್ಟೇ ಮಾಲೀಕರಿಂದ ಮಾಡಲಾಗುತ್ತಿತ್ತು. ಈಗ ಅವುಗಳನ್ನ ಬಂದ್ ಮಾಡಲಾಗಿದೆ. ಪ್ರತಿ ವರ್ಷ ಹಂಪಿಯಿಂದ ಕೇಂದ್ರಕ್ಕೆ 15 ಕೋಟಿ ರೂಪಾಯಿ ಪ್ರವೇಶ ಶುಲ್ಕ ಸಂದಾಯವಾಗುತ್ತದೆ. ಹಾಗಾಗಿ ಈ ಹಣವನ್ನ ಹಂಪಿಯ ಮೂಲ ಸೌಕರ್ಯಕ್ಕೆ ಬಳಸಬೇಕು ಹಾಗೂ ಹೋಮ್ ಸ್ಟೇಗಳನ್ನ ತೆರೆಯಲು ಕಾನೂನುಬದ್ಧವಾಗಿ ಅವಕಾಶ ಕಲ್ಪಿಸುವ ಮೂಲಕ ಇಲ್ಲಿನ ಮೂಲ ನಿವಾಸಿಗರ ಹಿತ ಕಾಪಾಡಬೇಕೆಂದು ಕೇಂದ್ರ ಹಾಗೂ ರಾಜ್ಯ ಸರ್ಕಾರಕ್ಕೆ ಸೇರಿದಂತೆ ಜಿಲ್ಲಾಡಳಿತಕ್ಕೆ ಆಗ್ರಹಿಸಿದ್ದಾರೆ. 172 ಇಂದ ಸುಮಾರು ಅಲ್ಲಿ ಎಸ್ಟೇಟ್ ಮ್ಯಾನೇಜ್ಮೆಂಟ್ಗೆ ಅಂತ ಹೇಳಿ ಒಂದಿಷ್ಟು ಜನರಿಗೆ ನಿವೇಶನಗಳನ್ನ ನೀಡಿದ್ದಾರೆ. ಹಾಗೆ 52ರಲ್ಲಿ ಒಂದಿಷ್ಟು ಜನರಿಗೆ ನಿವೇಶನಗಳನ್ನ ನೀಡಿದ್ದಾರೆ. 72, 82ರಲ್ಲಿ 182 ಜನರಿಗೆ ಜನತಾ ಹೌಸಸ್ ಅನ್ನ ನೀಡಿದ್ದಾರೆ. ಇದರ ಜೊತೆಗೆ ಒಂದಿಷ್ಟು ಗದ್ದೆಗಳಲ್ಲಿ, ಕಬ್ಬಿನ ತೋಟಗಳಲ್ಲಿ, ನದಿಯ ದಡಗಳಲ್ಲಿ ಒಂದಿಷ್ಟು ಜನ ಪ್ರೈವೇಟ್ ಆಗಿ ಹೋಮ್ ಸ್ಟೇಗಳು, ರೆಸಾರ್ಟ್ಸ್ ಒಂದಿಷ್ಟು ಮಾಡಿಕೊಂಡಿದ್ದಾರೆ ಅನ್ನುವಂಥದ್ದು ಎಲ್ರಿಗೂ ಗೊತ್ತಿರುವಂಥದ್ದು. ಅಲ್ಲಿ ಯಾರೋ ಕೆಲವರು ದುಶ್ಚಟಗಳು ನಡೆಸ್ತಾರೆ, ಆಕ್ಟಿವಿಟೀಸ್ ನಡೆಸ್ತಾರೆ ಅಂತ ಹೇಳಿ 2007ರಲ್ಲಿ ಕೊಟ್ಟೂರು ಸ್ವಾಮೀಜಿಯವರು, ಕಲ್ಯಾಣ ಕೇಂದ್ರದ ಸ್ವಾಮೀಜಿಯವರು ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಷನ್ ಹಾಕಿದ್ರು. 2007ರಿಂದ ಇಲ್ಲಿವರೆಗೂ ಯಾವುದೇ ಕ್ರಮ ಜರುಗಿಸಿಲ್ಲ. ನಾನು ಸ್ಪಷ್ಟವಾಗಿ ಹೇಳಿಕೆ ಬಯಸ್ತೇನೆ, ಈ ಭಾಗದಲ್ಲಿ ಗಾಂಜಾ ಆಗಲಿ, ಇಲ್ಲೀಗಲ್ ಆಕ್ಟಿವಿಟೀಸ್ ಆಗಲಿ, ಪ್ರಾಸ್ಟಿಟ್ಯೂಷನ್ ಆಗಲಿ ಅಥವಾ ಇನ್ನಿತರ ಯಾವುದೇ ಕಾನೂನು ಬಾಹಿರ ಕೃತ್ಯಗಳು ನಡೆದ್ರೆ ಅದನ್ನ ತಡೆಯುವಂತ, ಕ್ರಮ ಜರುಗಿಸುವಂತ ಜವಾಬ್ದಾರಿ ಸಂಬಂಧಪಟ್ಟಂತ ಅಧಿಕಾರಿಗಳ ಮೇಲಿದೆ. ಅದನ್ನು ಮಾಡಬೇಕು. ಆದರೆ ಯಾವುದೋ ಒಂದು ನೆಪದಲ್ಲಿ ರಿಟ್ಟು 2007ರಿಂದ ಇರಬೇಕಾದ್ರೆ 2023ವರೆಗೂ ಯಾವುದೇ ಕ್ರಮ ಜರುಗಿಸಲಿಲ್ಲ. ಮೊನ್ನೆ 19ನೇ ತಾರೀಕು ಜೂನ್ ಹೈಕೋರ್ಟಿನ ಆದೇಶ ಇದೆ ಅಂತ ಹೇಳಿ ಇಂಟ್ರೀಮ್ ಆರ್ಡರ್ ಇರುವಂತದ್ದೇ ಬೇರೆ, ಇವ್ರು ಮಾಡ್ತಾ ಇರುವಂತದ್ದೇ ಬೇರೆ. ಅಲ್ಲಿ ನೀರು ಕೊಡಬಾರದು ಅಂತ ಎಲ್ಲಾದ್ರೂ ಹೈಕೋರ್ಟ್ ಹೇಳಿದ್ಯಾ? ಅಥವಾ ಅಲ್ಲಿ ಯಾರು ಕಾಫಿ ಕೊಡಬಾರದು ಅಂತ ಏನಾದ್ರೂ ಹೇಳಿದ್ಯಾ? ಅಲ್ಲೂ ತಂಪು ಪಾನೀಯಗಳು ಯಾರು ಕೊಡಬಾರದು ಅಂತ ಏನಾದ್ರೂ ಹೇಳಿದ್ಯಾ? ಅರೆ, ಜನರಿಗೆ, ವಿದೇಶಗಳಿಂದ ಬರುವಂತವರಿಗೆ ತಂಪು ಪಾನೀಯ ಬೇಡವಾ? ಕುಡಿಯೋ ನೀರು ಬೇಡವಾ? ಅಥವಾ ಕಾಫಿ ತಿಂಡಿ ಏನು ಬೇಡವಾ? ಅಕಸ್ಮಾತ್ ಸಂಜೆ ಆದ್ರೆ ಅಲ್ಲಿ ವಾಸ ಮಾಡ್ಲಿಕ್ಕೆ ಒಂದು ರೂಮ್ ಬೇಡವಾ? ಕಾನೂನಿನ ಚೌಕಟ್ಟಿಗೆ ತರಬೇಕೇ ಹೊರತು ಅಲ್ಲಿಯ ಮೂಲ ನಿವಾಸಿಗಳನ್ನ ಸುಮಾರು ಗಂಗಾವತಿ ಮತ್ತು ಹೊಸಪೇಟೆ ತಾಲೂಕಿನಲ್ಲಿ ಏನು ಈ ಕೋರ್ ಏರಿಯಾ ಇದೆ ಅದರಲ್ಲಿ ಸುಮಾರು 29 ವಿಲೇಜಸ್ ಬರ್ತವೆ. ಆ ಗಂಗಾವತಿ ತಾಲೂಕಿಗೆ ಸಂಬಂಧಪಟ್ಟಂತದ್ದು 16 ವಿಲೇಜಸ್, ಇಲ್ಲಿಗೆ ಬಂದಂತದ್ದು ಸುಮಾರು 13 ವಿಲೇಜಸ್, ಒಟ್ಟು 29 ವಿಲೇಜಸ್ ಇದೆ. ಸೊ ಈ ವಿಲೇಜಸ್ ಅಲ್ಲಿ ಸ್ಟ್ರೀಮ್ ಲೈನ್ ಮಾಡಿ, ಬಂದೋಬಸ್ತ್ ಮಾಡಿ, ಕಾನೂನು ರೀತಿಯ ನಡ್ಕೊಳ್ಳುವಂತ ಕ್ರಿಯೆ ಮಾಡಿದೆ. ಪಾಪ ಬಡವರು, ಈಗ ಬೇರೆಯವರು ಚಟುವಟಿಕೆಗಳಲ್ಲಿ ನಡೀತಾ ಅದು ನಡೆಸ್ತವಂಥದ್ದನ್ನ ತಪ್ಪು ಅಂತ ನಾನು ಹೇಳಲಿಕ್ಕೆ ಹೋಗುದಿಲ್ಲ. ಅಲ್ಲಿ ಜೈನ ಮಂದಿರ ಇದೆ, ಜೈನ ಇದಿದೆ, ಮಾಡ್ಲಿ, ತಂದೆನ ಯಾವ ನೋ ಅಬ್ಜೆಕ್ಷನ್, ಕಾನೂನು ರೀತಿಯ ಮಾಡ್ಲಿ. ಅಲ್ಲಿ ಮಠ ಇದೆ, ಮಾಡ್ಲಿ, ಯಾವ ನೋ ಅಬ್ಜೆಕ್ಷನ್. ಆದ್ರೆ ಆಮೇಲೆ ಅಲ್ಲಿ ಈ ಸಾವು ವಿಚಾರವಾಗಿ ನಡೀತಕ್ಕಂಥ ಪಿಂಡ ಪ್ರಧಾನ ಇದಕ್ಕೆ ಅವಕಾಶ ಮಾಡಿದ್ದಾರೆ, ಮಾಡ್ಲಿ. ಆದ್ರೆ ಯಾರು ಮೂಲ ನಿವಾಸಿಗಳು ಅಲ್ಲಿ ಗೈಡ್ಗಳಾಗಿದ್ರು, ಬಂದಂತ ಪ್ರವಾಸಿಗರೇ ನೀರು ಕೊಡ್ತಾ ಇದ್ರು, ತಿಂಡಿ ಕೊಡ್ತಾ ಇದ್ರು, ಮಲ್ಕೊಳ್ಳಿಕ್ಕೆ ಜಾಗ ಕೊಡ್ತಾ ಇದ್ರು, ಅಂತವರ ಹೊಟ್ಟೆ ಮೇಲೆ ಹೊಡೆಯುವಂತ ಕ್ರಮಗಳಿದೆಯಲ್ಲ, ಇದು ಸೂಕ್ತ ಅಲ್ಲ ಅಂತ ಹೇಳಿ ಜಿಲ್ಲಾಡಳಿತಕ್ಕೆ ಗಮನಕ್ಕೆ ತಂದಿದ್ದಾನೆ. ಮತ್ತೆ ಸರ್ಕಾರದ ಗಮನಕ್ಕೂ ತರಲಿಕ್ಕೆ ಬಯಸ್ತೇನೆ. ಇಷ್ಟೇ ಹೇಳ್ತೇನೆ, ಸರ್ಕಾರ, ಜಿಲ್ಲಾಡಳಿತ ಮತ್ತು ಕೇಂದ್ರ ಸರ್ಕಾರ, ಯಾಕಂದ್ರೆ ಕೇಂದ್ರ ಸರ್ಕಾರದ ರೋಲ್ ಇದೆ ಇಲ್ಲಿ. ಸುಮಾರು ಎಂಟ್ರಿ ಫೀನೇ ಸುಮಾರು 15 ಕೋಟಿಗೂ ಹೆಚ್ಚು ಪ್ರತಿ ವರ್ಷ ತೆಗೆದುಕೊಂಡು ಹೋಗ್ತಾರೆ. 1 ಪೈಸಾ ಈ ಮೂಲ ನಿವಾಸಿಗಳ ಏನು ಮೂಲಭೂತ ಸೌಕರ್ಯಗಳಿಗೆ ವೆಚ್ಚ ಮಾಡ್ತಾ ಇಲ್ಲ. ಹಾಗಾಗಿ ಈ ಎರಡೂ ಸರ್ಕಾರಗಳು ಮತ್ತು ಜಿಲ್ಲಾಡಳಿತ ಈ ಕಡೆ ಗಮನ ಹರಿಸಿ ಆ ಮೂಲ ನಿವಾಸಿಗಳ ರಕ್ಷಣೆ ಮಾಡಬೇಕು. ಈ ಒಂದು ಪಾರಂಪರಿಕ ತಾಣದ
ವೈಶಿಷ್ಟ್ಯವನ್ನು ಉಳಿಸಬೇಕು ಮತ್ತು ಇಲ್ಲೀಗಲ್ ಆಕ್ಟಿವಿಟೀಸ್ ಯಾರಾದರೂ ಮಾಡ್ತಾ ಇದ್ರೆ ಅದನ್ನ ಕರ್ಬ್ ಮಾಡಬೇಕು, ಕ್ರಮ ಜರುಗಿಸಬೇಕು. ಏನಾದರೂ ರೆಸಾರ್ಟ್ಸ್ ಇದ್ರೆ, ಹೋಮ್ ಸ್ಟೇಗಳಿದ್ರೆ ಅವು ಸಹ ಕಾನೂನು ಚೌಕಟ್ಟಿಗೆ ತಂದು ರೆವಿನ್ಯೂ ಜನರೇಟ್ ಮಾಡುವಂತ ಕ್ರಮನೂ ಸಹ ಮಾಡಬೇಕು ಅಂತ ಹೇಳಿ ಹೇಳಿಕೆ ಬಯಸ್ತಾರೆ. ರಾಜ್ಯ ಸರ್ಕಾರದ ಆದೇಶದನ್ವಯ ದಿನಾಂಕ 25ರಂದು ಬೆಳಗ್ಗೆ 10ರಿಂದ ಸಂಜೆಯವರೆಗೆ ನಗರದಲ್ಲಿ ಜನತಾ ದರ್ಶನ ಕೈಗೊಳ್ಳಲಾಗಿತ್ತು. ಈ ವೇಳೆ ವಿಜಯನಗರ ಜಿಲ್ಲೆಗೆ ಸಂಬಂಧಿಸಿದ ವಿವಿಧ ತಾಲೂಕುಗಳಿಂದ ಅಹವಾಲುಗಳನ್ನು ಸ್ವೀಕರಿಸಿದ ಉಸ್ತುವಾರಿ ಸಚಿವ ಜಮೀರ್ ಅಹಮದ್ ಖಾನ್ ರವರು ಕೆಲ ಅರ್ಜಿಗಳನ್ನು ಸ್ಥಳದಲ್ಲೇ ಇತ್ಯರ್ಥಗೊಳಿಸಿದರು. ಈ ಅಂಶಕ್ಕೆ ಸಂಬಂಧಿಸಿದಂತೆ ದಿನಾಂಕ 25ರಂದು ಜಿಲ್ಲಾ ಕ್ರೀಡಾಂಗಣದಲ್ಲಿ ಜನತಾ ದರ್ಶನ ಹಮ್ಮಿಕೊಳ್ಳಲಾಗಿ ದೀಪ ಬೆಳಗಿಸುವ ಮೂಲಕ ಉದ್ಘಾಟಿಸಲಾಯಿತು. ಬಳಿಕ ಶಾಸಕ ಎಚ್ಆರ್ ಗವಿಯಪ್ಪನವರು ಮಾತನಾಡಿ, ಜನತಾ ದರ್ಶನ ಮಾಡುವುದರಿಂದ ಸಾರ್ವಜನಿಕರ ಹಲವು ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಳಲಾಗುತ್ತಿದೆ ಎಂದು ತಿಳಿಸಿದರು. ಈ ಕಾರ್ಯಕ್ರಮ ಇದು ಏನಂದ್ರೆ ನೇರವಾಗಿ ಜನರಿಗೆ ಅಧಿಕಾರಿಗಳ ಜೊತೆಗೆ ಸ್ಪಂದಿಸುವ ಕಾರ್ಯಕ್ರಮ ಆಯಿತು. ಇದು ಇವಾಗ ಏನಾಗ್ತಾ ಇದೆ, ಬಹಳಷ್ಟು ಜನ ನಮ್ಮ ಹತ್ರ ಶಾಸಕರುಗಳ ಹತ್ರ ಬರ್ತಾ ಇದ್ದೀವಿ, ಕೊಡ್ತಾ ಇದ್ದೀವಿ ಎಲ್ಲ ನಿಮ್ಮ ಕಷ್ಟ ಸುಖಗಳ ನಾವು ಎಲ್ಲಿಗೆ ಅಧಿಕಾರಿಗಳಿಗೆ ಕೊಡ್ತಾ ಇದ್ದೀವಿ. ಆದರೆ ಅದು ಸ್ಟ್ರೀಮ್ ಲೈನ್ ಆಗ್ತಾ ಇದೆ ಇಲ್ಲ ಅನ್ನೋದು ನಮ್ಗೆ ಗೊತ್ತಿಲ್ಲ. ಬಟ್ ಇವಾಗ ನಮ್ಮ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಸಾಹೇಬರು ಒಂದು ಚಾನಲೈಸ್ ಮಾಡಿದ್ದಾರೆ ಇವಾಗೆಲ್ಲ ಕಂಪ್ಲೇಂಟ್ ಅಧಿಕಾರಿಗಳಿಗೆಲ್ಲ. ಜನತಾ ದರ್ಶನ ಮಾಡೋದ್ರಿಂದ ಎಲ್ಲ ಒಂದು ಸಿಸ್ಟಮ್ ಒಂದು ಕಂಪ್ಯೂಟರ್ನಲ್ಲಿ ಎಂಟರ್ ಆಗುತ್ತೆ. ಎಲ್ಲ ನಮ್ಮ ಜಿಲ್ಲಾಧಿಕಾರಿಗಳು ಅದಕ್ಕೆ ಏನಂದ್ರೆಗಿನ ಮಾನಿಟರ್ ಮಾಡ್ತಾರೆ, ಅಧಿಕಾರಿಗಳು ಆ ಕೆಲಸ ಅರ್ಜಿಗಳು ಕೊಟ್ಟಿದ್ದೆಲ್ಲ ಮಾಡ್ತಾ ಇದ್ದಾರೆ ಅನ್ನೋದು ಇದೊಂದು ಬಹಳ ಒಳ್ಳೆ ಕೆಲಸ ಕಾರ್ಯಕ್ರಮ. ನಮ್ಮ ರಾಜ್ಯ ಸರ್ಕಾರ ಅದರಲ್ಲಿ ನಮ್ಮ ಸಿದ್ದರಾಮಯ್ಯ ಸಾಹೇಬರು, ಜಮೀರ್ ಅಹಮದ್ ಸಾಹೇಬರು ಅವರೆಲ್ಲ ಕೂತ್ಕೊಂಡು ಮಾಡಿರೋದ್ರಿಂದ ಇದಕ್ಕೆಲ್ಲ ಸ್ವಾಗತ ಬಯಸ್ತಾರೆ. ನಾವು ಶಾಸಕರಿಗೆ ಬಹಳಷ್ಟು ಅನುಕೂಲ ಮಾಡಿಕೊಟ್ಟಿದ್ದಾರೆ ಅಂತ ಹೇಳ್ತಾ, ಹಾಗೆ ನಮ್ಮ ಸರ್ಕಾರಕ್ಕೆ ಎಲ್ಲರಿಗೂ ನಮ್ಮ ವಂದನೆಗಳು ಸಲ್ಲಿಸ್ತಾರೆ. ಥ್ಯಾಂಕ್ ಯು. ಬಳಿಕ ಜಿಲ್ಲಾ ಉಸ್ತುವಾರಿ ಸಚಿವ ಜಮೀರ್ ಅಹಮದ್ ಖಾನ್ ರವರು ಮಾತನಾಡಿ, ಜನರ ಸಮಸ್ಯೆಗೆ ಪರಿಹಾರ ಕಂಡುಕೊಳ್ಳುವ ಹಿನ್ನೆಲೆಯಲ್ಲಿ ಪ್ರತಿ ಜಿಲ್ಲಾ ಮಟ್ಟದಲ್ಲಿ ಪ್ರತಿ ತಿಂಗಳಿಗೊಮ್ಮೆ ಜನತಾ ದರ್ಶನ ನಡೆಸಲಾಗುತ್ತಿದೆ. ಈ ಪ್ರಕ್ರಿಯೆ ಪ್ರತಿ ತಿಂಗಳು ನಡೆದಲ್ಲಿ ಅನೇಕ ಸಮಸ್ಯೆಗಳಿಗೆ ಪರಿಹಾರ ದೊರಕಲಿದೆ. ಸಾರ್ವಜನಿಕರಿಂದ ಸ್ವೀಕರಿಸಿದ ಅರ್ಜಿಗಳನ್ನು ಸ್ವೀಕರಿಸಿದ ಅಧಿಕಾರಿಗಳು ಅವುಗಳನ್ನು ಇತ್ಯರ್ಥಗೊಳಿಸಿದಾಗ ಮಾತ್ರ ಜನತಾ ದರ್ಶನ ಕೈಗೊಂಡಿದ್ದಕ್ಕೂ ಸಾರ್ಥಕವಾಗುತ್ತದೆ ಎಂದು ಅಧಿಕಾರಿಗಳಲ್ಲಿ ಕರೆ ನೀಡಿದರು. ಮುಖ್ಯಮಂತ್ರಿಗಳು ಪ್ರತಿದಿನ ಜನತಾ ದರ್ಶನ ಅವ್ರ ಮನೆಯಲ್ಲಿ ಜನತಾ ದರ್ಶನ ಮಾಡ್ತಾರೆ. ಮನೆಯಿಂದ ಆಚೆ ಬಂದ ತಕ್ಷಣ ಅವ್ರ ಜನಗಳು ನೋಡಿ ಅವನ್ನ ತಗೊಂಡೇನೆ ಸ್ವೀಕಾರ ಮಾಡಿದ್ರೆ ಬೇರೆ ಕೆಲಸ ಅವ್ರು ಮುಂದುವರಿಸೋದು. ಅದು ನೋಡಿ ಜನ ಪಾಪ ಎಷ್ಟು ದೊಡ್ಡ ಮಟ್ಟದಲ್ಲಿ ಪಾಪ ಜನ ಎಲ್ಲ ಜಿಲ್ಲೆಯಿಂದ ಬರ್ತಾ ಇದ್ದಾರೆ. ಜನಗಳು ತೊಂದರೆ ಆಗ್ತದೆ, ಕಷ್ಟ ಆಗ್ತದೆ ಹಿನ್ನೆಲೆಯಲ್ಲಿ ಇವತ್ತು ಎಲ್ಲ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಿಗೆ 25ನೇ ತಾರೀಕಿಗೆ ಜನತಾ ದರ್ಶನ ಮಾಡಲೇಬೇಕು ಅಲ್ಲೇ ನೀವು ಅಂತ ಹೇಳ್ಬಿಟ್ಟು ಆ ಸೂಚನೆ ಕೊಟ್ಟು ಇವತ್ತು ನಾವು ಜನತಾ ದರ್ಶನ ಮಾಡ್ತಾ ಇದ್ದೀವಿ. ಕಾರಣ ಅಂದರೆ ನಿಮ್ಗೋಸ್ಕರ, ನಿಮ್ಮ ಸ್ವಲ್ಪಗೋಸ್ಕರ. ಈಗ ಬೆಂಗಳೂರಿಗೆ ಬರೋದು, ಅರ್ಜಿಗಳು ತಗೊಂಡು ಸಿಂಕೋಟಿ ನಿಮ್ಮ ಕೆಲಸಗಳು ಬಿಟ್ಟು ಎಲ್ಲ ಬರ್ತೀರಾ, ನಿಮ್ಮ ತೊಂದರೆ ಆಗ್ತದೆ ಕಾರಣಕ್ಕೆ ಏನು ಮಾಡಿದರೆ ಮನೆ ಮುಖ್ಯಮಂತ್ರಿಗಳು ಎಲ್ಲ ಜಿಲ್ಲೆಯಲ್ಲಿ ಒಂದು ಜನತಾ ದರ್ಶನ ಆಗಬೇಕಂತ ಸೂಚನೆ ಕೊಟ್ಟು ಪ್ರತಿ 15 ದಿನಗಳಿಗೆ DC ಅವರು ಜನತಾ ದರ್ಶನ ಮಾಡಬೇಕಂತ ಎಲ್ಲ ಜಿಲ್ಲೆಗೆ ಸೂಚನೆಯನ್ನು ಮನೆ ಮುಖ್ಯಮಂತ್ರಿಗಳು ಕೊಟ್ಟಿದ್ದಾರೆ. ನಿಮ್ಮ ಮಾಧ್ಯಮ ಮುಖಾಂತರ ನಮ್ಮನೆ ಇಷ್ಟು ದೊಡ್ಡ ಮಟ್ಟದಲ್ಲಿ ಸಂಖ್ಯೆಯಲ್ಲಿ ಜನ ಬರ್ತಾರಂತ ನಾನು ನಿರೀಕ್ಷೆ ಇಟ್ಟಿರಲಿಲ್ಲ. ಏನಕ್ಕೆ ಇಷ್ಟು ದೊಡ್ಡ ಮಟ್ಟದಲ್ಲಿ ಜನ ಬರಬೇಕಾದ್ರೆ ಎಷ್ಟು ಸಮಸ್ಯೆಗಳು ಇದೆ ಅಂತ ನಾವೆಲ್ಲ ಅರ್ಥ ಮಾಡ್ಕೊಳ್ಬೇಕಾಗ್ತದೆ. ಸಮಸ್ಯೆ ಇಲ್ಲಂದ್ರೆ ಯಾರೂ ಬರಲ್ಲ. ನೀವೆಲ್ಲ ಬಂದಿರೋದು ಸಮಸ್ಯೆ ಇದ್ದಿದ್ದ ಕಾರಣಕ್ಕೆ ಮಾನ್ಯ ಈ ವೇದಿಕೆ ಮುಖಾಂತರ ನಾನು ಮಾಧ್ಯಮ ಮುಖಾಂತರ ನಾನು ಮಾನ್ಯ ಮುಖ್ಯಮಂತ್ರಿಗಳು ಬಂದು ದಯಮಾಡಿ ನೀವು ಇದು ಕಂಪಲ್ಸರಿ ಮಾಡಿಬಿಡ್ಬೇಕು. ಎಲ್ಲ ಜಿಲ್ಲೆಯಲ್ಲಿ ಇಂಥ ದಿನ ಅಂತ ನಿಗದಿ ಮಾಡಿ ಇವತ್ತೇನು 25ನೇ ತಾರೀಕು ತಾವೇನು ನಿಗದಿ ಮಾಡಿ ಇವಾಗ ಜನತಾ ದರ್ಶನ ಮಾಡಿ ಅಂತ ಘೋಷಣೆ ಮಾಡಿದ್ದೀರಾ. ನಾನು ಮನೆ ಮುಖ್ಯಮಂತ್ರಿಗಳು ಮನವಿ ಏನು ಮಾಡ್ಕೊಳ್ಳೋದಂದ್ರೆ ಪ್ರತಿ ತಿಂಗಳು ಒಂದು 25ನೇ ತಾರೀಕಿಗೆ ಎಲ್ಲ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಜನತಾ ದರ್ಶನ ಮಾಡಿದ್ರೆ ಆ ಸಮಸ್ಯೆನ ಬಗೆಹರಿಸೋಕ್ಕೆ ಸಾಧ್ಯ ಅಂತ ನಿಮ್ಮ ಮುಖಾಂತರ ನಾನು ಮುಖ್ಯಮಂತ್ರಿಗಳಿಗೆ ಬರೀ ನಾವು ಅರ್ಜಿ ತಗೊಳ್ಳೋದಿಲ್ಲ, ಅರ್ಜಿ ತಗೊಳ್ಳೋದು ಎಲ್ಲ ಮುಖ್ಯ ಇಲ್ಲ, ಅರ್ಜಿ ಸಮೇತ ನಾವು ರಿಸಲ್ಟ್ ಕೊಡಬೇಕು. ರಿಸಲ್ಟ್ ಕೊಡಬೇಕು. ಅದೇ ನಾನು DC ಅವ್ರಿಗೂ ಹೇಳಿದ್ದೀನಿ. ನಾನು ಅರ್ಜಿ ತಗೊಳ್ಳೋದು ಮುಖ್ಯ ಇಲ್ಲ, ಇವತ್ತೇನು ಅರ್ಜಿಗಳು ಬರ್ತದೆ, ಎಷ್ಟು ಅರ್ಜಿ ಬಂದಿದೆ, ಎಷ್ಟು ಅರ್ಜಿಗಳಿಗೆ ನಾವು ಪರಿಹಾರ ಕೊಟ್ಟಿದ್ದೀವಿ ಅಂತ ಅದು ಮುಖ್ಯ ನಮಗೆ. ಸುಮ್ಮನೆ ತಗೊಂಡು ಅರ್ಜಿಗಳು ತಗೊಂಡೆ ಈಗ ಕೊಡೋದು ಮುಖ್ಯ ಇಲ್ಲ. ಅದು ಅರ್ಜಿಗಳು ತಗೊಂಡಾದ್ಮೇಲೆ ಅದು ಪರಿಹಾರ ಆಗಬೇಕು, ಅದು ಮುಖ್ಯ.
ಕಾರಣ ಇಲ್ಲಿ ಜನತಾ ದರ್ಶನ ಏನಿಗೆ ಮಾಡಿರೋದು ನೀವು ನೋಡಿರ್ಬೋದು. ನಮ್ಮ ಕಾಂಗ್ರೆಸ್ ಸರ್ಕಾರ ಬಂದಾದ್ಮೇಲೆ 5 ಗ್ಯಾರಂಟಿಯನ್ನು ಕೊಟ್ಟಿರೋದು ಯಾವ ಇತಿಹಾಸದಲ್ಲಿ ಯಾವನು ಕೊಡೋಕೆ ಸಾಧ್ಯ ಆಗಲ್ಲ, ಯಾವ ರಾಜ್ಯದಲ್ಲೂ ಕೊಡೋಕೆ ಸಾಧ್ಯ ಆಗಲ್ಲ. ಕಾಂಗ್ರೆಸ್ ಸರ್ಕಾರ ಒಂದು ಬಿಜೆಪಿ ಸರ್ಕಾರ ಇತ್ತು, ಜನತಾದಳ ಸರ್ಕಾರ ಇತ್ತು. ಯಾರನ್ನ ಬಡವ್ರ ಬಗ್ಗೆ ಜನತಾ ದರ್ಶನ ಮಾಡ್ಬೇಕಂತ ಯಾರನ್ನ ಯೋಚನೆ ಮಾಡಿದಾರ? ಇದು ಮನೆ ಹೆಗ್ಡೆ ಅವರು MP ಪ್ರಕಾಶ್ ಆದ್ಮೇಲೆ ಎಲ್ಲಾ ಜಿಲ್ಲೆದಲ್ಲಿ ಮಾಡಬೇಕಂತ ತೀರ್ಮಾನ ಮಾಡೋದು ನನ್ನ ನಾಯಕರಾದಂತ ಸಿದ್ದರಾಮಯ್ಯ, ಮೊದಲೇ ಬಾರಿಗೆ ಸಿದ್ದರಾಮಯ್ಯ ಅಂತ ಹೇಳಕ್ ಬಯಸ್ತಾ ಇದ್ರು. ಯಾರು ಯೋಚನೆ ಮಾಡಿರಲಿಲ್ಲ, ಯಾರು ಚಿಂತನೆ ಮಾಡಿರಲಿಲ್ಲ. ಮಾಡಿದ್ರು, ಹೆಗ್ಡೆ ಅವರು ಮಾಡಿದ್ರು. ಅಂದ್ರೆ ಈ ಜಿಲ್ಲೆವಾರು ಮಾಡ್ಬೇಕಂತ ಯಾರು ತೀರ್ಮಾನ ಮಾಡಿಲ್ಲ. ಆ ಜಿಲ್ಲೆವಾರು ಮಾಡಿದ ಕಾರಣಕ್ಕೆ ನಿಮ್ಮ ಸಮಸ್ಯೆಯನ್ನ ಬಗೆಹರಿಸ್ಕೊಳಕ್ಕೆ ದಯಮಾಡಿ ನಿಮ್ಮ ಸಮಸ್ಯೆಯನ್ನ ನೀವೇನೇನಿದೆ ನಿಮ್ಮ ಆಹ್ವಾನ ಅರ್ಜಿಯನ್ನ ಕೊಡಿ, ನಾವು ಬಗೆಹರಿಸೋದು ಪ್ರಯತ್ನ ಮಾಡ್ತೀವಿ. ಗೊಂದಲ ಮಾಡ್ಕೊಂಡ್ಬೇಡ. ಇನ್ನೊಂದು ಬಲ್ಲಿ ನಿಮ್ಮೆಲ್ಲ ಪರವಾಗಿ ನನ್ನ ಮುಖ್ಯಮಂತ್ರಿಗಳಿಗೆ ಒಳ್ಳೆ ಕಾರ್ಯಕ್ರಮ ಕೊಟ್ಟಿದ್ದರಿಂದ ನನ್ನ ಮುಖ್ಯಮಂತ್ರಿಗಳಿಗೆ ಧನ್ಯವಾದ ಸಲ್ಲಿಸಿ ನಾನು ಹೆಚ್ಚಾಗಿ ಮಾತಾಡಬಹುದಲ್ಲ. ಜನತಾ ದರ್ಶನಕ್ಕೆ ಆಗಮಿಸಿದ್ದ ಜಿಲ್ಲಾ ಉಸ್ತುವಾರಿ ಸಚಿವ ಜಮೀರ್ ಅಹಮದ್ ಖಾನ್ ರವರು ಗಣಿಬಾಧಿತ ಪ್ರದೇಶಗಳಿಗೆ ಭೇಟಿ ನೀಡಿದ್ದರು. ಈ ವೇಳೆ ಉಸ್ತುವಾರಿ ಸಚಿವರು ಪ್ರತಿಯೊಂದರಲ್ಲಿ ತಾವೇ ಮುಂದಾಳತ್ವ ವಹಿಸುತ್ತಾರೆಂದು ಆರೋಪಿಸಿದ ಶಾಸಕ ಎಚ್ಆರ್ ಗವಿಯಪ್ಪ ಹಾಗೂ ಶಾಸಕರ ಬೆಂಬಲಿಗರು ಉಸ್ತುವಾರಿ ಸಚಿವರೊಡನೆ ಮುನಿಸಿಕೊಂಡ ಸಂದರ್ಭ ಜರುಗಿದೆ. ಹೀಗೆ ಈ ಅಂಶಕ್ಕೆ ಸಂಬಂಧಿಸಿದಂತೆ ಜಿಲ್ಲೆಯ ಶಾಸಕರು ಹಾಗೂ ಜಿಲ್ಲಾಡಳಿತದೊಂದಿಗೆ ಜಿಜೆ ಕ್ಯಾಂಪ್ಗೆ ತೆರಳಿದ ಉಸ್ತುವಾರಿ ಸಚಿವ ಜಮೀರ್ ಅಹಮದ್ ಖಾನ್ ರವರು ಇಲ್ಲಿನ ನಿವಾಸಿಗರೊಂದಿಗೆ ಸಂಪರ್ಕಿಸಿ ಮೂಲ ಸೌಕರ್ಯಗಳ ಕೊರತೆಗಳ ಕುರಿತು ಮಾಹಿತಿ ಪಡೆದರು. ಇಪ್ಪತ್ತೈದು ವರ್ಷ. ಎಷ್ಟು ಜನ ಇದ್ದೀರಿ ಮನೆಯಲ್ಲಿ? ನಾವು ಗಂಡ ಹೆಂಡತಿ 6 ಜನ. ತೊಂದರೆ ಆಗ್ತಾ ಇಲ್ವಾ ಈ ಮನೆ ಈ ತರ? ತೊಂದ್ರೆ ಅಂತ ಕೇಳ್ತೀರಲ್ಲ ಸರ್, ನಮ್ಮ ಪರಿಸ್ಥಿತಿ ನೋಡ್ಬಾರ್ದು. ನಿನ್ನೆ ಮಳೆ ಬಂದಾಗ ಎಲ್ಲ ಮೇಲೆ ನೀರು ಸೋರ್ತದಾ? ಎಲ್ಲ ಸೋರ್ತದೆ ಸರ್. ನಡಿ ಒಳಗಡೆ. ನಮ್ಗೆ ಬಹಳ ಪ್ರಾಬ್ಲಮ್ ಐತೆ ಸರ್. ಯಾವಾಗ ಮನೆಗೆ ಬೀಳ್ತಿರ್ತಾವ ಏನೋ ನಾವು ಭಯಕ್ಕದೆ ಸರ್. ಮತ್ತೆ ಬಿಚ್ಚಿ ಮಾಡಕ್ಕೆ ಕೂಡ ಭಯ ಐತೆ ಸರ್. ಇಲ್ಲ, ನಾನು ಮಾಡ್ಕೊಡ್ತೀನಿ. ನಾನು ಮಾಡ್ಕೊಡ್ತೀನಿ. ನೀವು ಮಾಡಿಕೊಟ್ರೆ ಏನ್ ಹೆಸರು ನಿಮ್ದು? ಮಾಬುನ್ನಿ ಸರ್. ಮಾಮೂನಿಸಾ ಕೆತ್ತೆ ಸಾಲ ಸಿಗ್ತೀವಿ. ನಾವು ಕನ್ನಡ ಸರ್. ನಾವು 25 ವರ್ಷದಿಂದ ಈ ಊರಿಗೆ ಸೊಸೆಯಾಗಿ ಬಂದಿದ್ವಿ. ಹೌದಾ? ನಮ್ಮ ಅತ್ತೆಯರು ಅಲ್ಲದ ಸರ್. ನಮ್ಮ ಮನೆಯವರು 5 ಮಂದಿ ಅಣ್ಣ ತಮ್ಮ. ಇದಕ್ಕಿನ್ನ ಸಣ್ಣ ಮನೆ ಐತೆ ಸರ್. 5 ಮಂದಿ ಎಲ್ಲ ಒಂದೇ ಮನೆಗೆ ಇದಾರೆ. ನಾನು ಮಾಡಿಸ್ಕೊಡ್ತೀನಿ. ಚಾಲ್ ಇಲ್ಲ, ಏನಿಲ್ಲ. ನಿನ್ನ ಹೆಸರೇನಾ? ನಿನ್ನ ಹೆಸರೇನಾ? ಎಷ್ಟು ವರ್ಷ ಎಷ್ಟು ಜನ ಇದ್ದೀರಾ ಮನೆ ನಿಂದು? ಬೇಟ 45 ವರ್ಷ. ನೀನೇ ನಿಂಗಿದ್ದಾನೆ? ಯಾರು ಹೋಗಿ ನಿಂಗಿನ? ಎಷ್ಟು ಜನ ಮಕ್ಕಳು ನಿಂಗೆ? 4 ಜನ 5 ಜನ ಇವನು ಸೇರಿ. ಬೇರೆಯವರೆಲ್ಲ ಚೆನ್ನಾಗಿದ್ದಾರ? ಏನ್ ಬೇರೆಯವರೆಲ್ಲ ಏನ್ ಮಾಡ್ತಾರೆ? ಅದೇ ಮೈನ್ ಸರ್. ಏನ್ ಖುಷಿಯಾಗಿದೆಯಲ್ಲ? ಯಾರು ನಾನು ಯಾರು ಗೊತ್ತಾ? ಯಾರು ನಾನು? ಅಲ್ಲ ಸರ್, ಆನಂದ್ ಸಿಂಗ್ ಸರ್ ಬಂದು ಹೋಗಿರ್ತಿದ್ರ ಸರ್. ಅವರೇ ಅನ್ಕೊಂಡ್ರು. ಮತ್ತೆ ಅವ್ನು ಬಂದು ಏನು ಮಾಡಿಲ್ವ ಇದುವರೆಗೂ? ಮತ್ತೆ ಏನಕ್ಕೆ ಸೇರಿಸ್ತಾ ಇದ್ರು ಒಳಗಡೆ? ಸೇರಿಸ್ಬೇಡಿ ನೆಕ್ಸ್ಟ್ ಬಂದ್ರೆ. ಬರೀ ಬಂದು ಹೋಗೋಗಿರೋದ ಅಂತ ಕೇಳ್ಬೇಕಿಲ್ಲ. ಆಯ್ತಿರೋ, ಒಳ್ಳೇದಾಗ್ತದೆ. ದುಡ್ಡು ಬೇಕಾ? ಏನಕ್ಕೆ? ಖರ್ಚಿಗೆ? ಇನ್ನು ಪಿಬಿಎಸ್ ಕ್ಯಾಂಪ್ಗೆ ತೆರಳಿದ ಸಂದರ್ಭದಲ್ಲಿ ನಮ್ಮನ್ನು ಹಿಂದಕ್ಕೆ ಉಸ್ತುವಾರಿ ಸಚಿವರೇ ಮುಂದಾಳತ್ವ ವಹಿಸುತ್ತಿರುವುದು ಸರಿಯಲ್ಲ. ಸ್ಥಳೀಯ ಶಾಸಕರಿಗೆ ಕಿಮ್ಮತ್ತೆ ಇಲ್ಲದ ಹಾಗೆ ಮಾಡಲಾಗುತ್ತಿದೆ ಎಂದು ಶಾಸಕ ಎಚ್ಆರ್ ಗವಿಯಪ್ಪ ಹಾಗೂ ಶಾಸಕರ ಬೆಂಬಲಿಗರು ಈ ವೇಳೆ ಕೆಲಕಾಲ ಮುನಿಸಿಕೊಂಡ ಸಂದರ್ಭ ಜರುಗಿತು. ಅವ್ರು ನೀವು ನಿಮಗೆ ಗೊತ್ತಾಗಲ್ಲ. ಇರ್ಲಿ ಅವ್ರು ಇರ್ಲಿ ಜೊತೆಗೆ ನೀವೇ ಮಾಡ್ಕೊಂಡು ನಮ್ದೇನ್ ಬೇಕಾಗೈತೆ?
ಕೇಳಕ್ ಅವ್ರಿಗೆ ಕೊಡ್ರಿ ಒಂದ್ ಸ್ವಲ್ಪ ಮಾತಾಡಕ ಕೇಳಕ್ ಎದ್ರದಂಬದನ್ನ ಕೇಳಕ್ ಮಾತಾಡಕಿಲ್ಲ ಅಂದ್ರೆ ಎಲ್ಲರೂ ಹೊರಗಡೆ ಬಂದು ಕೇಳ್ಬಿಟ್ರೆ ಮತ್ತೆ ಅವ್ರ ನಾಳೆ ಯಾರು ತಗೊಡ್ತಾರೆ ಅವರು? ಇಲ್ಲ ಸರ್, ಅದೆಲ್ಲ ಅಲ್ಲ, ದಯವಿಟ್ಟು ನಿಮ್ ಕೈ ಮುಗಿ ಕೇಳ್ತೀವಿ, ಅದನ್ನ ಪದ್ಧತಿ ನಾಳೆ ಕೇಳೋದು ಊರಾಗಿರೋರು ಇವ್ರೆ. ನೀವೇನು ಒಂದು ತಿಂಗಳಿಗೆ ಒಂದ್ಸಲ ಬರ್ತೀರಿ, ವಿಸಿಟ್ ಕೊಟ್ಟು ಹೋಗ್ತೀರಿ, ಕೇಳೋದೊಂದು ನಾಳೆ ದಿನ ಬೆಳಕ ಸರ್. ನಾ ಮಾತಾಡೋದು ಹಿಂಗ ಸರ್, ನಾವ್ ಅದ್ರಾಗೇನೆ ತಪ್ಪು. ನಾನು ಎಷ್ಟೊತ್ತಿ ಕೇಳಿದೆ ಗಾಡಿಯಲ್ಲಿ ಸರ್ ಅಣ್ಣ ದಯವಿಟ್ಟು ಅವ್ರಿಗೆ ಮುಂದೆ ಕೊಡ್ರಿ, ಅವ್ರು ಮಾತಾಡಕ್ ಅವ್ರು ಕೇಳ್ರಿ, ಅವ್ರು ಕೇಳ್ರಿ, ಅವ್ರನ್ನ ಕೇಳ್ರಿ. ಮತ್ತೆ ಕಾರೆಲ್ಲ ಕೂರ್ಸ್ಕೊಂಡ್ ಬಂದಿದ್ದೇವೆ ಕೂಡ್ಸಿ ಸರ್, ನಾನು ಹೆಂಗಂತ ಕೇಳ್ತಾರೆ ಅವ್ರನ್ನ ಕೇಳಕ್ ಬಿಡ್ರಿ. ನಾಳೆ ಊರು ಅವ್ರಲ್ಲ ಕೇಳಕ, ಅವ್ರನ್ನ ಕೇಳ್ತಾರೆ ನಾಳೆ. ಮತ್ತೆ ಅವ್ರಿಗೆ ಅಣ್ಣ ನೀನು ವಾಸ ಮಾಡ್ತಾ ಇದ್ದಾರಾ? ಹೀಗೆ ಇಲ್ಲಿನ ನಿವಾಸಿಗರೊಂದಿಗೆ ಮೂಲ ಸೌಕರ್ಯದ ಕುರಿತು ಮಾಹಿತಿ ಪಡೆದ ಸಚಿವರು ಜಿಲ್ಲಾ ಖನಿಜ ನಿಧಿಯಲ್ಲಿ ಸಾಕಷ್ಟು ದುಡ್ಡು ಇದ್ದು ಅದರಲ್ಲಿ ಗಡಿಬಾಧಿತ ಪ್ರದೇಶಗಳನ್ನು ಅಭಿವೃದ್ಧಿಪಡಿಸಲಾಗುವುದೆಂದು ಉಸ್ತುವಾರಿ ಸಚಿವರು ಮಾಧ್ಯಮಗಳಿಗೆ ತಿಳಿಸಿದ್ದಾರೆ. ಯಾವ್ದನ್ನ ಸ್ಪೆಷಲ್ ಶೌಚಾಲಯ ಮಾಡ್ಬೋದಿಲ್ಲ ನಾವು ನಾಳೆ ಶುರು ಮಾಡಿ ಅಲ್ಲ ನೀವೆಲ್ಲ ಕಾಮನ್ ಪಬ್ಲಿಕ್ ಟಾಯ್ಲೆಟ್ ಎಲ್ಲ ಸಮೂಹ ಶೌಚಾಲಯ ಯೂಸ್ ಮಾಡ್ತೀರಾ? ಮಾಡಲ್ಲ ನೀವು. ಇಮಿಡಿಯೇಟ್ ಗ್ರಾಂಟ್ ಕೊಡ್ತೀವಿ, 1 ಲಕ್ಷ ಗ್ರಾಂಟ್ ಕೊಡ್ತೀವಿ. ನಾಳೆ ನಾಡ್ದಲ್ಲೇ ಕೆಲಸ ಶುರು ಮಾಡ್ತಾರೆ. ಅದು ಮಾಡಾದ್ಮೇಲೆ ಮೇಂಟೈನ್ ಮಾಡ್ಬೇಕಿಲ್ಲ, ಯಾರು ಮೇಂಟೈನ್ ಮಾಡ್ತಾರೆ? ಸದ್ಯಕ್ಕೆ ಮಾಡ್ತೀವಿ ನಾವು. ಆಮೇಲೆ ಈ ಮನೆಗಳು ಕೊಟ್ಟದ್ದು ಇನ್ಫಾರ್ಮ್ ಮಾಡ್ಬೇಕಾಗಿರೋದು ಆಮೇಲೆ ಮಾಡುವಾಗ. ಈಗ ಸದ್ಯಕ್ಕೆ ಬೇಕಾದ್ರೆ ನೀವು ಅರ್ಜೆಂಟ್ ಅಂದ್ರೆ MLA ಅವ್ರು ಹೇಳಿ ಒಪ್ಕೊಂಡಿದ್ದಾರೆ, ಒಂದು 10 ಲಕ್ಷ ಕೊಡ್ತಾರೆ, ಒಂದು ಮಾಡ್ಕೊಳ್ಳಿ, ಶೌಚಾಲಯ ಮಾಡ್ಕೊಳ್ಳಿ, ಇಮಿಡಿಯೇಟ್ ಮಾಡಿ. ಅದು ಮೇಂಟೈನ್ ಯಾರು ಮಾಡ್ತಿರೋದು ಸರ್? ಮೇಂಟೈನ್ ಮಾಡಕ್ಕೆ ಅದು ಯಾರಿಲ್ಲ ಸರ್. ಇದ್ರದ್ದು ಏನಾದರೂ ಸ್ವಲ್ಪ ದಿನ ಹೆಂಗ ಇನ್ನೊಂದು ಇಷ್ಟು ಮನಿ ರೆಡಿ ಆಗೋವರೆಗೆ ಎಲ್ಲೇ ಅಡ್ಜಸ್ಟ್ಮೆಂಟ್ ಮಾಡ್ತೀವಿ. ಕಂಪ್ನಿ ಸರ್ ಇದು ಲ್ಯಾಂಡಲ್ಲಿ ಏನು ಗ್ರಾಂಟ್ಗಳು ಏನು ಆಗ್ತಾ ಇಲ್ಲ ಸರ್. ಇಲ್ಲ, ಅವ್ರು ಒಬ್ರು ಒಪ್ಕೊಂಡವ್ರು ಅಂತ ಈ ಮೈನ್ಸ್ ಅವ್ರು ಹೋಗ್ತಾ ಇಲ್ಲಂತೆ, ಅದಕ್ಕೆ DC ಜೊತೆ ಮಾತಾಡಿದಾರಂತೆ. ಏನೋ ಒಪ್ಪಿಸ್ತೀವಿ, ಅವ್ರನ್ನ ಒಪ್ಪಿಸ್ತೀವಿ. ಇಲ್ಲಾಂದ್ರೆ ಅದಲ್ಲೇನೆ ಅದೇನೋ ಮಾಡ್ತೀವಿ ನಾವು. ಸರ್ಕಾರ ಒಂದು ಅಕ್ವೈರ್ ಮಾಡ್ಕೊಂಡ್ಬಿಟ್ಟು ಅಲ್ಲಿದೆಯಲ್ಲ ಒಂದೇ ಕಡೆ ಇದ್ದಂಗೆ ಏನೋ ಒಂದು ಪ್ಲಾನ್ ಮಾಡ್ತೀವಿ ನಾವು. ಪಕ್ಕದಲ್ಲೇ ಇದೆಯಲ್ಲ, 3 ಎಕರೆ ಇದೆ. 3 ಎಕರೆ ಇದೆ ಇರೋರಿಗೆ ಆಗ್ತದೆ ಸರ್. ಇವಾಗ 120 ಮನೆಗಳು ಇದಾವೆ. +1 ಕಟ್ಟುವ, +1 ಕಟ್ಟುವ, ಎಲ್ಲರಿಗೂ ಆಗ್ಬಿಡ್ತಾರಲ್ಲ. ಒಂದೇ ಕಡೆ ಇದ್ರೂ ಅನುಕೂಲ ತಾನೆ. ಎಲ್ಲ ವ್ಯವಸ್ಥೆ ಮಾಡ್ಕೊಡ್ತೀವಿ ನಾವು. ಮೋರಿದು, ನಿಮ್ ನೀರು ಕುಡಿಯೋದು, ಟಾಯ್ಲೆಟ್ದು ಎಲ್ಲ ವ್ಯವಸ್ಥೆ ಮಾಡ್ಕೊಡ್ತೀವಿ. ಇಲ್ಲ ಹಂಗೆ ಮಾಡಿದ್ರೆ ಒಳ್ಳೇದದು. ಆದ್ಮೇಲೆ ನಿಜವಾಗ್ಲೂ ನಷ್ಟ ಆಗಿರೋದು ಹಾಸ್ಪಿಟಲ್. ಯಾಕೆಂದರೆ 80% 90% ಅಲ್ಲೋಟ್ ಹೋಗಿದೆ. ಬಟ್ ಇವರೆಲ್ಲ ಹಿಂಗೆ ಇದ್ದಾರೆ. ಸೊ ಈಗ ಅದು ನಾವೆಲ್ಲ ಒತ್ತಾಯ ಮಾಡಿ CM ಕನ್ವಿನ್ಸ್ ಮಾಡಿ ಈಗ ಇದನ್ನು 50-50 ಮಾಡ್ಕೊಳ್ಳೇಬೇಕು ಮಾಡುವಾಗ. ಇಲ್ಲ ಅಂತಂದರೆ ಇದೇ ದಲ್ಲಿ ನಮ್ಮ ವಸತಿ ಇಲಾಖೆಗೆ 1193 ಕೋಟಿ ಬಂದಿದೆ. ಅದ್ರಲ್ಲಿ ಭಾಳಷ್ಟು ಸ್ಲಮ್ಗಳು ಮನೆಗಳು ಬಿಟ್ಬಿಟ್ಟಿದ್ದಾರೆ. ಆ ಕಾರಣಕ್ಕೆ ನಾನು ಎಲ್ಲ ಮನೆ ಮುಖ್ಯಮಂತ್ರಿಗಳು DC ಮೀಟಿಂಗನ್ನು ಕರೆದಿದ್ದು. ಆ ಟೈಮಲ್ಲಿ ಎಲ್ಲ DCಗೂ ಸೂಚನೆ ಕೊಟ್ಟಿದ್ದೀನಿ. ಬಳ್ಳಾರಿಯಲ್ಲಿ 4 ತಾಲೂಕು ಬರ್ತದೆ, ವಿಜಯನಗರಲ್ಲಿ 1 ತಾಲೂಕು ಬರ್ತದೆ, ಚಿತ್ರದುರ್ಗದಲ್ಲಿ 3 ತಾಲೂಕು ಬರ್ತದೆ, ತುಮಕೂರಲ್ಲಿ 2 ತಾಲೂಕು ಬರ್ತದೆ. ಭಾಳ ಸ್ಲಮ್ಗಳು ಬಿಟ್ಬಿಟ್ಟಿದ್ದಾರೆ, ಪ್ರಪೋಸಲ್ ಕೊಟ್ಟಿಲ್ಲ. ಬರೀ ಪ್ರಪೋಸಲ್ ಕೊಟ್ಟಿರೋದು 1193 ಕೋಟಿ ಸ್ಯಾಂಕ್ಷನ್ ಮಾಡಿದ್ದಾರೆ. ಭಾಳಷ್ಟು ಮನೆಗಳದ್ದು ಪ್ರಪೋಸಲ್ ಕೊಟ್ಟಿಲ್ಲ. ಹಾಗಾಗಿ ನಾನು ವಿಸಿಟ್ ಕೊಟ್ಟು ಇವತ್ತು ನಾವು ಗೋಯಪ್ಪ ಅವರು, ಡಾಕ್ಟರ್ ಶ್ರೀನಿವಾಸ್ ಅವರು, ಲತಾ ಅವರೆಲ್ಲ ಬಂದು ವಿಸಿಟ್ ಮಾಡಿ ಇದು ಪ್ರಪೋಸಲ್ ಕೊಟ್ಟರೆ ದುಡ್ಡಿದೆ, 24,000 ಕೋಟಿ ಇದೆ ಅದರಲ್ಲಿ. ಅಂದರೆ ಏನು ಕೇಂದ್ರ ಸರ್ಕಾರದಿಂದ ಏನೂ ದುಡ್ಡು ಕೊಡೋಂಗಿಲ್ಲ, ರಾಜ್ಯ ಸರ್ಕಾರದ ದುಡ್ಡು ಕೊಡೋಂಗಿಲ್ಲ. ಅಂದರೆ 7.5 ಲಕ್ಷ ಸ್ವತಃ ಆ ಗ್ರ್ಯಾಂಡಲ್ಲೇ ಕಟ್ಬೋದು. ಆ ಹಿನ್ನೆಲೆಯಲ್ಲಿ ನಾನು ಅಧಿಕಾರಿಗಳಿಗೆಲ್ಲ ಕರ್ಕೊಂಡು ನಮ್ಮ ಸ್ಲಮ್ ಏರಿಯಾ ಎಲ್ಲೆಲ್ಲಿದೆ, ಮೈನಿಂಗ್ ಸ್ಲಮ್ ಎಫೆಕ್ಟೆಡ್ ಏರಿಯಾ ಎಲ್ಲೆಲ್ಲಿದೆ ಅಲ್ಲೆಲ್ಲ ಜಿಲ್ಲಾ ಅಧಿಕಾರಿಗಳು ಕರ್ಕೊಂಡೋಗಿ ಇದು ಮಾಹಿತಿ ತೊಗೊಳ್ತಾ ಇದ್ದೀವಿ. ಸರ್, ಹಿಂದೆ ಇದ್ದಂಥ DC ಅವರು ಅನಿರುದ್ಧ ಶ್ರವಣ್ ಸರ್ ಮತ್ತು ವೆಂಕಟೇಶ್ ಸರ್ ಅವರು ಇದಕ್ಕೊಂದು ಆ್ಯಕ್ಷನ್ ಪ್ಲ್ಯಾನ್ ಮಾಡೋಗಿತ್ತು. ತ್ವರಿತಗತಿಯಲ್ಲಿ ಸರ್ ಕೂಡ ಮಾಡಲಿಕ್ಕೆ ಆ ವಿಚಾರವಾಗಿ ಇನ್ನೊಂದು ಸ್ವಲ್ಪ ವೇಗವಾಗಿ ಆಗ್ಬೋದು. ಖಂಡಿತ ಆಗ್ತದೆ. ಅದ್ರ ಜೊತೆಯಲ್ಲಿ ಏನಾಗಿದೆ ಇವತ್ತು ಈ 2 ಸ್ಲಮ್ ನೀವು ನೋಡಿದ್ವಿ, 2 ಸ್ಲಮ್ ಮೈನ್ಸ್ ಅವ್ರದ್ದು ಇದು
ಈಗ ಒಂದು ಮೈನ್ಸ್ ಅವರು ಆ ಪಕ್ಕದ ಏರಿಯಾಗೆ ಹೋಗಿದ್ರೆ ಅವ್ರ ಮೈನ್ಸ್ ಅವರು ಒಪ್ಕೊಂಡಿದ್ದಾರೆ, ಲ್ಯಾಂಡ್ ಕೊಡೋಕೆ ಒಪ್ಕೊಂಡಿದ್ದಾರೆ. ಇಲ್ಲಿ ವಾಸ ಮಾಡ್ತಿರೋ ಜನಗಳಿಗೆ ಈ ಮೈನ್ಸ್ ಅವ್ರು ಒಪ್ತಲ್ಲ, ಅವ್ರ ಜೊತೆ ಮಾತಾಡಿ ನಾವು ಈ ಲ್ಯಾಂಡ್ನ ತೊಗೊಂಡು ಸ್ಲಮ್ ಬೋರ್ಡಿಂದ ಕಟ್ಕೊಡ್ಬೇಕಂತ ತೀರ್ಮಾನ ಮಾಡಿ. ಪುನರ್ವಸತಿಗೆ ಅವಕಾಶ ಇದೆನಾ ಅಥವಾ ಇಲ್ಲಿನೇ ಅವ್ರಿಗೆ? ಇಲ್ಲ, ದುಡ್ಡಿದೆ, ಅದಲ್ಲಿ ದುಡ್ಡಿದೆ. ಮೈನಿಂಗ್ ಎಫೆಕ್ಟೆಡ್ ಏರಿಯಾದಲ್ಲಿ 24,000 ಕೊಟ್ಟಿದೆ. ನಮ್ಮ ವಸತಿ ಇಲಾಖೆ ಅಂತಲೇ ಬಳ್ಳಾರಿ, ವಿಜಯನಗರ, ಚಿತ್ರದುರ್ಗ, ದಾವಣಗೆರೆ ಅಂದರೆ ತುಮಕೂರು ಅಡಿ 2 ತಾಲೂಕು ಬರ್ತದೆ, ಚಿತ್ರದುರ್ಗದಲ್ಲಿ 3 ತಾಲೂಕು ಬರ್ತದೆ, ದಾವಣಗೆರೆಯಲ್ಲಿ ಇದು ಬಳ್ಳಾರಿಯಲ್ಲಿ 4 ತಾಲೂಕು ಬರ್ತದೆ, ವಿಜಯನಗರಲ್ಲಿ 1. ಹಾಗಾಗಿ ಅದಕ್ಕೆ ದುಡ್ಡಿದೆ. ಇದು ಭಾಳಷ್ಟು ಬಿಟ್ಟಿದ್ರು, ಅದು ಇನ್ಕ್ಲೂಡ್ ಮಾಡಕ್ಕೆ ನಾನು ಬಂದಿರೋದಿಲ್ಲ ಸರ್. ಈಗ ಸಚಿವರು ಶಾಸಕರನ್ನು ಬಿಟ್ಬಿಟ್ಟಿರ್ತಾರೆ ಅಂತ ಇಲ್ಲ, ನಮ್ಮ ಜೊತೆಯಲ್ಲೇ ನಿಮ್ಮ ಮಾಧ್ಯಮದವರೇ ಸೃಷ್ಟಿ ಮಾಡ್ಕೊಡೋದು. ಈಗ ಜನ ಬರ್ತಾರೆ, ಮುಂದೆ ಹೋಗ್ತಾರೆ. ಸರ್, ಇದು ಪ್ರಾರಂಭದಿಂದಲೂ ನಮಗೆ ಏನು ಅಂತ ಹೇಳಿದ್ರೆ ತಮ್ಮನ್ನು ಗಮನಿಸ್ತಾ ಇದ್ದೀವಿ, ತಾವು ಮುಂದೆ ಹೋಗ್ತೀರಿ, ನಮ್ಮ ಶಾಸಕರು ಹಿಂದೆ ಆಗ್ತಾರೆ ಅನ್ನುವಂಥದ್ದು ಕಾರ್ಯಕರ್ತರ ವಾದ. ಹಾಗಾಗಿ ಒಟ್ಟಿಗೆ ಖಂಡಿತ ಆತರ ನೋಡಿ, ಇಬ್ರು ನಾವು ಒಂದಾಗಿದ್ದೀವಿ. ಇವರೇ ಒತ್ತಡ ಮಾಡಿ ನಾನು ಕರ್ಕೊಂಡು ಬಂದಿರೋದು. ನಾವು ಜೊತೆಯಲ್ಲಿ ಇದೀವಿ ಸರ್, ನಿಮ್ಮ ಮಾಧ್ಯಮದಲ್ಲಿ ಬೇರೆ ತರ ಸೃಷ್ಟಿ ಮಾಡಬೇಡಿ. ಈಗ ಪೊಲೀಸ್ ಪ್ರಕಟಣೆ. ಎಷ್ಟೇ ಹಳೆಯ ಬಂಗಾರವಿರ್ಲಿ, ಪಾಲಿಶ್ ಮಾಡಿದ ಮೇಲೆ ಹೊಸದೇ ರೀತಿಯಲ್ಲಿ ಕಾಣ್ತದೆ ತಾಯಿ, ನೋಡಿ. ತಾಯಿ, ನಿಮ್ ಮೈ ಮೇಲೆ ಅದು ಹೊಲಸು ಬಿದ್ದಿದೆ. ಇಲ್ಲಿ ತಾಯಿ, ನಾನು ಪೊಲೀಸ್. ಅಲ್ಲಿ ಮುಂದೆ ದಾರಿಲಿ ದೊಡ್ಡ ಗಲಾಟೆ ಆಗಿದೆ, ಮತ್ ನೀವು ಇಷ್ಟೆಲ್ಲ ಒಡವೆ ಹಾಕೊಂಡು ತಿರುಗಾಡ್ತಾ ಇದ್ದೀರಾ. ಈ ಒಡವೆಗಳನ್ನ ಈ ವಸ್ತ್ರದಲ್ಲಿ ಕಟ್ಟಿ ಪರ್ಸ್ನಲ್ಲಿ ಇಡಿ. ಹಾಕಿ ಪರ್ಸ್ನಲ್ಲಿ ಇಡೋಣ. ಅಲ್ಲೇ ಮುಂದ್ಗಡೆ ಆಗಿದೆ. ಇದು ತಗೊಳ್ಳಿ ತಾಯಿ, ನಾನು ಬರ್ತೀನಿ. ಈ ಕಡೆಯಿಂದ ಹೋಗಿ. ಇಂತಹ ಮೋಸದ ಸಂಗತಿ ನಿಮಗೂ ನಡೆಯಬಹುದು. ತಮ್ಮ ಬೆಲೆ ಬಾಳುವ ಒಡವೆ ಆಭರಣ ವಸ್ತುಗಳನ್ನು ಎಚ್ಚರಿಕೆಯಿಂದ ಕಾಪಾಡಿ. ಯಾವುದೇ ಮಾತುಗಳಿಗೆ ಮರುಳಾಗಬೇಡಿ. ಸಂಶಯಾಸ್ಪದ ರೀತಿಯಲ್ಲಿ ಯಾರಾದರೂ ಕಂಡು ಬಂದರೆ ಸಮೀಪದ ಪೊಲೀಸ್ ಠಾಣೆಯನ್ನು ಸಂಪರ್ಕಿಸಿರಿ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ವಾರ್ತೆಗಳ ಮುಖ್ಯಾಂಶಗಳು. ದಿನಾಂಕ 20ಉಸ್ತುವಾರಿ ಸಚಿವ ಜಮೀರ್, ಉಸ್ತುವಾರಿ ಸಚಿವರೊಂದಿಗೆ ಮುನಿಸಿಕೊಂಡ ಶಾಸಕ ಎಚ್.ಆರ್. ಗವಿಯಪ್ಪ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ವಂದನೆಗಳೊಂದಿಗೆ ನಯನ ಉಮೇಶ್.